ವೆರಿ ಗುಡ್ ಈವ್ನಿಂಗ್. ಆಲ್ರೆಡಿ ನಾವು ಏನಪ್ಪ ಅಂದರೆ ಗ್ಲಾನ್ಸ್ ಆಗಿ ಸೆಕೆಂಡ್ ಇಯರ್ದು ರಿಪ್ರೊಡಕ್ಟಿವ್ ಹೆಲ್ತ್ ಸಂಬಂಧಪಟ್ಟಂಥ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀವಿ ಫ್ಲೂ ಮ್ಯಾಪ್ ಚಾರ್ಟ್ ಮೂಲಕ. ಹಾಗಾದರೆ ಈಗ 1 or 2 ಮಾರ್ಕ್ಸನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ಇವು ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪಾಸಿಂಗ್ ಪ್ಯಾಕೇಜ್ ಆದರೂ ಅಂದ್ಕೊಳ್ರಿ. ಹೌದಾ? ನೇಮ್ ಎನಿ ಟು ಹಾರ್ಮೋನ್ಸ್ ಪ್ರೊಡ್ಯೂಸಿಂಗ್ IUDs. ಹೌದಾ? IUDs ಅಂದರೆ ಇಂಟ್ರಾ ಯೂಟರೈನ್ ಡಿವೈಸಸ್ ಅಂತ ಬರ್ತಾವ. ಕಾಂಟ್ರಾಸೆಪ್ಟಿವ್ ಏನು MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಲಿ ಇದನ್ನು ನಾವು ಸ್ಟಡಿ ಮಾಡಿದ್ದೀವಿ. ಹಾಗಾದರೆ ಹಾರ್ಮೋನ್ ಪ್ರೊಡ್ಯೂಸಿಂಗ್ IUDs ಅಪ್ಪ ಅಂದರೆ ಯಾವಪ್ಪ ಅಂದರೆ 2 ಹಾರ್ಮೋನ್ ರಿಲೀಸಿಂಗ್ IUDs ಆರ್. ಹೌದಾ? ಏನಪ್ಪ ಅಂದರೆ ಪ್ರೊಜೆಸ್ಟಿಸೆರೆಟ್ ಅಂತ ಮತ್ತು LNG-20 ಅಂತ 2 ಹಾರ್ಮೋನ್ಸ್ ಬರ್ತಾವ. ವಾಟ್ ಈಸ್ ಅ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ MTP? ಈಗ ತಾನೇ ಹೇಳಿದೆ. ಮೆನ್ಷನ್ ದ ಸೇಫ್ ಪೀರಿಯಡ್ ಫಾರ್ MTP. Intentional or voluntary termination of pregnancy before full term is called as a medical termination of pregnancy MTP. MTP are considered relatively safe during the first trimester, ಮೊದಲ 3 ತಿಂಗಳ ಒಳಗಾಗಿ. that is up to 12 weeks of a pregnancy. it's a safe. ಹೌದಾ? ಹಾಗಾದರೆ ಮೆನ್ಷನ್ ಎನಿ 4 ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳ್ತಾರೆ. ಲೈಂಗಿಕವಾಗಿ ಹರಡುವ ಕಾಯಿಲೆಗಳು, ಲೈಂಗಿಕ ಕಾಯಿಲೆಗಳು ಅಂತ ಕರಿತೀವಿ. ಗೊನೋರಿಯಾ, ಸಿಫಿಲಿಸ್, ಜೆನೈಟಲ್ ಹೆರ್ಪಸ್, ಆಮೇಲೆ ಕ್ಲಾಮಿಡಿಯಾಸಿಸ್, ಆಮೇಲೆ ಜೆನೈಟಲ್ ವಾರ್ಡ್ಸ್, ಆಮೇಲೆ ಟ್ರೈಕೋಮೋನಿಯಾಸಿಸ್, ಆಮೇಲೆ ಹೆಪಟೈಟಿಸ್ ಬಿ, ಏಡ್ಸ್. ಹೆಪಟೈಟಿಸ್ ಬಿ ಮತ್ತು ಏಡ್ಸ್ ನಾವು ಏನಪ್ಪ ಅಂದರೆ ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಮೆನ್ಷನ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಹೌದು, ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ ಅವರು. ಅ ರ್ಯಾಪಿಡ್ ಡಿಕ್ಲೈನ್ ಆಫ್ ಡೆತ್ ರೇಟ್. ಏನಾಗಿದೆಪ್ಪ ಅಂದರೆ ಮರಣ ದರ ತೀರ ಇಳಿಕೆಯಾಗಿದೆ. ಇದು ಕೂಡ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್. ಈಗ ಏನೋ ಜನನದ ವೇಳೆಯಲ್ಲಿ ತಾಯಿ ಸಾಯುವಂಥ ಸಾಧ್ಯತೆ ಮೊದಲ ಕಾಲದಲ್ಲಿ ಹೆಚ್ಚಿತ್ತು. ಆದರೆ ಈಗ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ MMR ಅಂತ ಕರಿತೀವಿ, ಅದು ಕೂಡ ಕಡಿಮೆ ಆಗಿದೆ. ಇನ್ಫಾಂಟ್ ಮಾರ್ಟಾಲಿಟಿ ರೇಟ್, ಅದನ್ನು IMR ಅಂತ ಕರಿತೀವಿ. ಹೌದಾ? ಏನು ನವಜಾತ ಶಿಶುಗಳ ಮರಣ ದರನೂ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಇದು ಕೂಡ ಏನಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. ಇನ್ಕ್ರೀಸ್ ಇನ್ ನಂಬರ್ ಆಫ್ ಪೀಪಲ್ ಇನ್ ರಿಪ್ರೊಡ್ಯೂಸಿಬಲ್ ಏಜ್. ನೋಡ್ರಿ, ಸಾಮಾನ್ಯವಾಗಿ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ವಯಸ್ಕ ಜನರ ಸಂಖ್ಯೆ ಹೆಚ್ಚಾಗಿದೆ, ಅದಕ್ಕೆ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ರೈಟ್ ಇನ್ ಇಟ್ 2 ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಓಕೆ, ಫಾಲೋ ದ ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್. ಏನೋ ಈ ಕೆಳಗಿನ ಕೆಲವು ನಾವು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳುವ ಮೂಲಕ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸನ್ನು ಆದಷ್ಟು ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು. ಯಾವುದು? ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ನಮಗೆ ಪರಿಚಯ ಇರದೇ ಇರೋರ ಜೊತೆ, ಆಮೇಲೆ ಹಲವಾರು ಜನರ ಜೊತೆ ಆದಷ್ಟು ಲೈಂಗಿಕತೆಯನ್ನು ತಡೆಯುವುದು. ಆಲ್ವೇಸ್ ಯೂಸ್ ಆಫ್ ಅ ಕಾಂಡಮ್ಸ್ ಡ್ಯೂರಿಂಗ್ ಅ ಕಾಯ್ಟಸ್. ನೋಡ್ರಿ, ನಾವು ಏನು ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಆಲ್ರೆಡಿ ಯೋನಿ ಚೀಲ ಮತ್ತು ಶಿಶ್ನ ಚೀಲ ಅಂತ ಅಭ್ಯಾಸ ಮಾಡಿದರೆ ಕಾಂಡಮ್ಸ್, ಯೂಸ್ ಆಫ್ ಅ ಕಾಂಡಮ್ಸ್. ನೆಕ್ಸ್ಟ್, ಇನ್ ಕೇಸ್ ಆಫ್ ಅ ಡೌಟ್ ಗೋ ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಫಾರ್ ಅರ್ಲಿ ಡಿಟೆಕ್ಷನ್. ನಿಮ್ಗೇನಾದರೂ ಸಂದೇಹ ಇದ್ದರೆ, ಏನೋ ನಿಮ್ಗೆ ಯಾವುದಾದ್ರೂ ಲೈಂಗಿಕ ಕಾಯಿಲೆ ಹರಡಿದೆ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಸಾಧ್ಯ ಇದ್ದರೆ, ಹೌದಾ, ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು. ಕೆಲವು ಲೈಂಗಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಇಲ್ಲ. ಉದಾಹರಣೆಗೆ ಏನಪ್ಪ ಅಂದರೆ ಏಡ್ಸ್. ನೇಮ್ 2 ಹಾರ್ಮೋನ್ಸ್ ರಿಲೀಸಿಂಗ್ IUDs. ನಾನು ಹೇಳಿದ್ದೇನೆ, ಪ್ರೊಜೆಸ್ಟಿಸೆರೆಟ್ ಮತ್ತು LNG-20. ಮತ್ತೆ ರಿಪೀಟ್ ಆಗಿದೆ ಇದು. ಮೆನ್ಷನ್ ಎನಿ 2 ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ಪೀರಿಯಾಡಿಕ್ ಅಬ್ಸ್ಟಿನೆನ್ಸಸ್. ಆದರೆ ಇದೇನು ಏನಪ್ಪ ಅಂದರೆ ರಿಲಯಬಲ್ ಅಲ್ಲ, ನಂಬಿಕಾರ್ಹವಲ್ಲ. ಮಾಡ್ಬೋದು, ಆದರೆ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೇನು 10 to 17th ಡೇಟ್ ಒಳಗಡೆ ಏನು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಏನಪ್ಪ ಅಂದರೆ ಎಗ್ ಫರ್ಟಿಲೈಸ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ. ಅಂಥ ಟೈಮಲ್ಲಿ ನಾವೇನಾದರೂ ಸ್ಪರ್ಮ್ ಎಂಟರ್ ಆಗದೆ ಇರೋವಾಗ ನೋಡಿಕೊಂಡ್ರೆ ಸಾಧ್ಯ ಇದೆ. ವಿಡ್ರಾವಲ್ ಆರ್ ಕ್ವೈಟಸ್ ಇಂಟರಪ್ಟಸ್, ಸೇಮ್ ಮೆಥಡ್ ಇದು ಕೂಡ. ಲ್ಯಾಕ್ಟೇಷನಲ್ ಅಮಿನೋರಿಯಾ, ಇಂತಹ ಮೆಥಡ್ಗಳನ್ನು ಬಳಸಿ ನಾವೇನು ಮಾಡ್ಬೋದು ಅಂದರೆ ಬರ್ತನ್ನು ಕಂಟ್ರೋಲ್ ಮಾಡ್ಬೋದು. ಮೆನ್ಷನ್ 4 ಬ್ಯಾರಿಯರ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. 4 ಬ್ಯಾರಿಯರ್ಸ್ ಯಾವುದು? ಕಾಂಡಮ್ಸು, ಆಮೇಲೆ ಅದನ್ನು ಏನು ಹಿಂದಿಯಲ್ಲಿ ನಿರೋಧ ಅಂತ ಕರೀತಾರೆ. ಸರ್ವಿಕಲ್ ಕ್ಯಾಪ್ಸ್ ಅಂತ ಬರ್ತಾವೆ, ಡಯಾಫ್ರಾಮ್ಸ್ ಅಂತ ಬರ್ತಾವೆ, ವಾಲ್ಟ್ಸ್ ಅಂತ ಬರ್ತಾವೆ. ಇವುಗಳನ್ನು ಏನು ದೀಸ್ ಆರ್ ದ ವಾಟ್ ಬ್ಯಾರಿಯರ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ಅದು ಗರ್ಭನಿರೋಧಕಗಳಾಗಿ ನಾವು ಏನಪ್ಪ ಅಂದರೆ ಬಳಸ್ತೀವಿ.
ಡಿಫೈನ್ ಟ್ಯುಬ್ಯಾಕ್ಟಮಿ ಆ್ಯಂಡ್ ವ್ಯಾಸೆಕ್ಟಮಿ. ಡೆಫಿನಿಷನ್ ಕೊಟ್ಟಿರಲಿಲ್ಲ ಅಲ್ಲಿ, ಇಲ್ಲಿ ಡೆಫಿನಿಷನ್ ಸಿಗ್ತಾ ಇದೆ ನೋಡ್ರಿ. ಟ್ಯುಬ್ಯಾಕ್ಟಮಿ ಹೌದಾ. ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ಫೀಮೇಲ್ಸ್ is called as a tubectomy. Sterilization procedure in female is called as a tubectomy. A small part of a fallopian tube is removed or tied up through a small incision in the abdomen. ಹೌದಾ. ಕೆಲವು ಸಲ ಅದನ್ನು ಕಟ್ ಮಾಡಲಾಗ್ತದೆ ಅಥವಾ ದಾರದ ಮೂಲಕ ಕಟ್ಟಲಾಗ್ತದೆ. ಇದರಿಂದ ಸ್ಪರ್ಮು ಓರಿಗೆ ಎಂಟ್ರ್ ಆಗೋ ತಪ್ತದೆ. ಇದು ಏನಪ್ಪ ಅಂದರೆ ಟ್ಯುಬ್ಯಾಕ್ಟಮಿ ಹೌದಾ. ಇನ್ನು ವ್ಯಾಸೆಕ್ಟಮಿ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ದ ಮೇಲ್ ಈಸ್ ಕಾಲ್ಡ್ ಆಸ್ ಅ ವ್ಯಾಸೆಕ್ಟಮಿ. ಅ ಸ್ಮಾಲ್ ಪಾರ್ಟ್ ಆಫ್ ದ ವ್ಯಾಸ್ ಡಿಫರೆನ್ಸ್ ಈಸ್ ರಿಮೂವ್ಡ್ ಆರ್ ಟೈಡ್ ಅಪ್ ಆನ್ ದ ಸ್ಕ್ರಾಟಮ್. ಹೌದಾ. ಡೆಫಿನೇಷನ್ ಸಿಕ್ಕಿಂಗೆ. ವಾಟ್ ಆರ್ ಕಾಂಟ್ರಾಸೆಪ್ಟಿವ್? ಗರ್ಭನಿರೋಧಕಗಳು. ಆಲ್ ದ ಟೆಕ್ನಿಕ್ಸ್ ಆರ್ ಡಿವೈಸಸ್ ವಿಚ್ ಆರ್ ಯೂಸ್ ಟು ಪ್ರಿವೆಂಟ್ ಅ ಪ್ರೆಗ್ನೆನ್ಸಿ ಆರ್ ಕಾಲ್ಡ್ ಕಾಂಟ್ರಾಸೆಪ್ಟಿವ್ಸ್. ವೆರಿ ಇಂಪಾರ್ಟೆಂಟ್, ಒನ್ ಮಾರ್ಕ್ ಕ್ವಶನ್ ಇದು. All the techniques are devices which are used to prevent a pregnancy are called as a contraceptives. ಹೌದಾ. ಏನಪ್ಪ ಅಂದರೆ ಗರ್ಭಧಾರಣೆಯನ್ನು ತಪ್ಪಿಸುವಂಥ ಎಲ್ಲ ತಂತ್ರಗಳು ಮತ್ತು ಉಪಕರಣಗಳು ಏನಪ್ಪ ಅಂದರೆ ಗರ್ಭನಿರೋಧಕಗಳು ಅಂತ ಕರಿತೀವಿ ನಾವು. ನೇಮ್ ದ ಕಾಂಟ್ರಾಸೆಪ್ಟಿವ್ ಡಿವೈಸ್ ದ್ಯಾಟ್ ಇನ್ಹಿಬಿಟ್ ಓವ್ಯುಲೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಆರ್ ಪ್ರೊಜೆಸ್ಟರಾನ್ ಆರ್ ಈಸ್ಟ್ರೋಜನ್ ಆರ್ ಪ್ರೊಜೆಸ್ಟರಾನ್ ರಿಲೀಸಿಂಗ್ ಇಂಪ್ಲಾಂಟ್ಸ್. ಓಕೆ. These are what? Contraceptive devices that inhibits ovulation or implantation. Mention any 4 characteristics of ideal contraceptives. Okay. Intrauterine devices are ideal contraceptives. Okay. For female who want to delay pregnancy, justify with 4 reasons ಅಂತ ಕೇಳಿದ್ದಾರೆ. ಹಂಗಾರೆ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸು. ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ, ಈಸಿಯಾಗಿ ಯೂಸ್ ಮಾಡೋಂಗಿರಬೇಕು. ಇಟ್ ಶುಡ್ ಬಿ ಈಸಿಲಿ ಅವೈಲಬಲ್, ಜನರಿಗೆ ಕೈಗೆಟಕಬೇಕು ಈಸಿಯಾಗಿ. ಇಟ್ ಶುಡ್ ಬಿ ಎಫೆಕ್ಟಿವ್ ಆ್ಯಂಡ್ ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಅದರದ್ದು ಏನಪ್ಪ ಅಂದರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರಬೇಕು. ಇಟ್ ಶುಡ್ ಈಸ್ ನೋ ವೇ ಇಂಟರ್ಫರ್ ವಿತ್ ದ ಸೆಕ್ಸುವಲ್ ಡ್ರೈವ್, ಡಿಸೈರ್ ಆರ್ ಸೆಕ್ಸುವಲ್ ಆ್ಯಕ್ಟ್ ಆಫ್ ದ ಯೂಸರ್. ಅದು ಏನಾಗಬಾರ್ದು, ಇಂಟರ್ಫರ್ ಮಾಡಬಾರ್ದು. ಹೌದಾ. ಸೆಕ್ಸುವಲ್ ಡ್ರೈವ್ ಆರ್ ಡಿಸೈರ್ ಆರ್ ಸೆಕ್ಸುವಲ್ ಆ್ಯಕ್ಟ್ಗೆ. ನೆಕ್ಸ್ಟ್, ವಾಟ್ ಈಸ್ ಇನ್ಫರ್ಟಿಲಿಟಿ? ಗಿವ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. ಹೌದಾ. ಹಾಗಾದ್ರೆ ಇನ್ಫರ್ಟಿಲಿಟಿ ಅಂದರೆ ಏನು? ವಾಟ್ ಈಸ್ ಇನ್ಫರ್ಟಿಲಿಟಿ? ಗಿವ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. Infertility is the inability to produce children in spite of a unprotected sexual habituation or sex intercourse. ನೋಡ್ರಿ, ಲೈಂಗಿಕತೆಯನ್ನು ಮಾಡಿದಾಗಲೂ ಮಗುವನ್ನು ಪಡಿಲಿಕ್ಕಾಗದೇ ಇರುವಂಥ ಸಾಮರ್ಥ್ಯವನ್ನು ನಾವು ಇನ್ಫರ್ಟಿಲಿಟಿ, ಬಂಜೆತನ ಅಂತ ಕರಿತೀವಿ. ಇದಕ್ಕೆ ಕಾರಣಗಳು, ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ. ಹೌದಾ. ಫಿಸಿಕಲ್ ಏನಪ್ಪ ಅಂದರೆ ಪ್ರಾಬ್ಲಮ್ಸ್ ಇರ್ಬೋದು, ಕಂಜೆನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಏನೋ ಜೆನೆಟಲ್ ರಿಲೇಟೆಡ್ ಡಿಸೀಸಸ್ ಇರ್ಬೋದು, ಅಥವಾ ವ್ಯಕ್ತಿ ಡ್ರಗ್ಸನ್ನು ತೆಗೆದುಕೊಳ್ತಾ ಇರ್ಬೋದು, ಅಥವಾ ಅವ್ನ ಇಮ್ಯೂನ್ ಸಿಸ್ಟಮ್ ಲೋ ಆಗಿರ್ಬೋದು, ಇಮ್ಯುನಾಲಜಿಕಲಿ ಡಿಫೆಕ್ಟಿವ್ ಆಗಿರ್ಬೋದು, ಸೈಕಲಾಜಿಕಲಿ ಡಿಫೆಕ್ಟಿವ್ ಆಗಿರ್ಬೋದು. ಈ ಕಾರಣಗಳಿಂದ ಇನ್ಫರ್ಟಿಲಿಟಿ ಹ್ಯೂಮನ್ಸಲ್ಲಿ ಉಂಟಾಗ್ತಿರ್ತದೆ. ಲಿಸ್ಟ್ ದ ಮೆಜರ್ಸ್ ಟು ಪ್ರಿವೆಂಟ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕೇಳ್ತಾರೆ. ಹಂಗಾರೆ ಅವಾಯ್ಡ್ ವಾಟ್ ಸೆಕ್ಸ್ ವಿತ್ ಅನ್ನೋನ್ ಪರ್ಸನ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಹೇಳಿದ್ದೀನಿ. ಆಲ್ವೇಸ್ ಯೂಸ್ ಆಫ್ ಅ ಕಾಂಡಮ್ಸ್ ಡ್ಯೂರಿಂಗ್ ದ ಕಾಯ್ಟಸ್ ಅಂತ ಹೇಳಿದ್ದೀನಿ. ಇನ್ ಕೇಸ್ ಆಫ್ ಅ ಡೌಟ್ ವಿಸಿಟ್ ಕ್ವಾಲಿಫೈಡ್ ಡಾಕ್ಟರ್ಸ್ ಅಂತ ಹೇಳಿದ್ದೀನಿ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ರಿಪೀಟೆಡ್ ಕ್ವಶನ್ ಇದು. ಲಿಸ್ಟ್ ಎನಿ 3 ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲಾಯ್ಷನ್ ಹೇಳಿದ್ದೀನಿ. ರ್ಯಾಪಿಡ್ ಡಿಕ್ಲೈನ್ ಇನ್ ಡೆತ್ ರೇಟ್, ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್, ಡಿಕ್ಲೈನ್ ಇನ್ ದ ಇನ್ಫಾಂಟ್ ಮಾರ್ಟಾಲಿಟಿ ರೇಟ್, ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಪೀಪಲ್, ರಿಪ್ರೊಡಕ್ಟಿವ್ ಏಜ್. ಇದು ರಿಪೀಟೆಡ್ ಆಗಿದೆ. Write 3 simple principles to provide STDs. STD sexually transmitted disease ಅನ್ನು STDs ಅಂತ ಕರಿತೀವಿ. ಹಂಗಾರೆ ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಟು ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ಆಲ್ವೇಸ್ ಯೂಸ್ ಆಫ್ ಅ ಕಾಂಡಮ್ಸ್ ಡ್ಯೂರಿಂಗ್ ಅ ಕಾಯ್ಟಸ್. ಇನ್ ಕೇಸ್ ಆಫ್ ಅ ಡೌಟ್, ಗೋ ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಫಾರ್ ಈಸಿಲಿ ಡಿಟೆಕ್ಷನ್ ಆ್ಯಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಡಯಾಗ್ನೋಸ್ಡ್ ವಿತ್ ದ ಡಿಸೀಸ್. ಮೆನ್ಷನ್ ದ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಅಂತ ಕೇಳಿದ್ದಾರೆ. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ವಿಡ್ರಾಲ್ ಆಫ್ ಕಾಯ್ಟಸ್ ಇಂಟರಪ್ಟಸ್, ಲ್ಯಾಕ್ಟೇಷನಲ್ ಅಮ್ಯೂನೋರಿಯಾ. ಡಿಫೈನ್ ವೆನೆರಿಯಲ್ ಡಿಸೀಸ್. ಮೆನ್ಷನ್ ಎನಿ 2 modes ಆಫ್ ಟ್ರಾನ್ಸ್ಮಿಷನ್ ಆಫ್ HIV or hepatitis B virus. Diseases which are transmitted from one person to another through a sexual intercourse are called as a sexually transmitted disease or venereal diseases. Following are the 2 modes of transmission of HIV or hepatitis B. What are those? First one, through sexual intercourse with the infected person. ನೋಡ್ರಿ, ಯಾವ ವ್ಯಕ್ತಿ
ಸೋಂಕಿತ ಇರ್ತಾನೆ ಅವನ ಜೊತೆಗೆ ಲೈಂಗಿಕತೆಯನ್ನು ಹೊಂದೋದ್ರ ಮೂಲಕ ವೆನೇರಿಯಲ್ ಡಿಸೀಸ್ ಬರೋದಂಥ ಸಾಧ್ಯತೆ ಇರ್ತದೆ. ಬೈ ಶೇರಿಂಗ್ ಆಫ್ ಇಂಜೆಕ್ಷನ್ ನಿಡಲ್ಸ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ವಿತ್ ಇನ್ಫೆಕ್ಟೆಡ್ ಪರ್ಸನ್. ಸೋಂಕಿತ ವ್ಯಕ್ತಿಯ ಬಳಸಿದಂತಹ ಸಿರಿಂಜ, ನಿಡಲ್ಸ ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಇನ್ನೊಬ್ಬರಿಗೆ ಬಳಸೋದ್ರಿಂದ ಏನಪ್ಪ ಅಂದರೆ ವೆನೇರಿಯಲ್ ಡಿಸೀಸಸ್ ಬರೋ ಸಾಧ್ಯತೆ ಇರ್ತದೆ. ಬೈ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್. ಸೋಂಕಿತ ವ್ಯಕ್ತಿಯ ರಕ್ತವನ್ನು ಬದಲಾವಣೆ ಮಾಡೋದ್ರ ಮೂಲಕನೂ ಏನಪ್ಪ ಅಂದರೆ HIV ಅಥವಾ ಹೆಪಟೈಟಿಸ್ B ಬರುವಂಥ ಸಾಧ್ಯತೆ ಇರ್ತದೆ. ಫ್ರಮ್ ಎನ್ ಇನ್ಫೆಕ್ಟೆಡ್ ಮದರ್ ಟು ಫೈಟಸ್. ಹೌದಾ, ಸೋಂಕಿತ ತಾಯಿಯಿಂದ ಮಗುವಿಗೆ ಅಥವಾ ಭ್ರೂಣಕ್ಕೆ ಹರಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಏನಪ್ಪ ಅಂದರೆ 5 ಮಾರ್ಕ್ಸ್ ಕ್ವಶನ್ಸು. ವಾಟ್ ಆರ್ IUDs? ಮೆನ್ಷನ್ ಎನಿ 2 types with an example for each. How do IUDs help in preventing contraception? ನೋಡ್ರಿ, these are the mechanical devices which are basically introduced into the uterus with the help of medical practitioners, which will obstruct fertilization by avoiding the entry of sperms into fallopian tube or by preventing implantation as they cover the endometrium. Okay, these are IUDs. Types of IUDs are following are the 3 types of IUDs. Non-medicated IUDs, example Liphase loop. Copper releasing IUDs, CUT, CU7, multiload 375. Hormone releasing IUDs, LNG20 and progesterone. Then working IUDs. IUDs help in following way to prevent contraception. IUDs help for following way to prevent conception. IUDs increase phagocytosis of a sperm within the uterus and copper ions released suppress sperm mortality and fertilizing capacity of sperms. ನೋಡ್ರಿ, ಅವು ಸಪ್ರೆಸ್ ಮಾಡ್ತವೆ. ಅವು ಕಾಪರ್ ಅಯಾನ್ಸ್ ಸ್ಪರ್ಮ್ ಮೊಟಿಲಿಟಿ ಮತ್ತು ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನು ಸಪ್ರೆಸ್ ಮಾಡ್ತಾವೆ. ನೆಕ್ಸ್ಟ್, ದ ಹಾರ್ಮೋನ್ ರಿಲೀಸಿಂಗ್ IUDs ಇನ್ ಎಡಿಷನ್ ಮೇಕ್ ದ ಯೂಟರಸ್ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಷನ್. ಹೌದಾ, ಏನು ಯೂಟರಸ್ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಷನ್. ಗರ್ಭಕೋಶ ಗರ್ಭಧಾರಣೆಯನ್ನು ಮಾಡಲಿಕ್ಕೆ ಏನು ಕಂಡೀಷನ್ಸ್ ಬೇಕೋ ಆ ಕಂಡೀಷನ್ಸ್ ಉಂಟಾಗದೇ ಇರೋ ಹಾಗೆ ನೋಡ್ಕೊಳ್ತಾವೆ. ಯಾವ? ಹಾರ್ಮೋನ್ ರಿಲೀಸಿಂಗ್ IUDs. ಆ್ಯಂಡ್ ದ ಸರ್ವಿಕ್ಸ್ ಹಾಸ್ಟೈಲ್ ಟು ದ ಸ್ಪರ್ಮ್ಸ್. ದೆನ್ ಎಕ್ಸ್ಪ್ಲೇನ್ 5 measures that can be taken to build up a socially responsible and reproductively healthy society ಅಂತ ಕೇಳಿದ್ದಾರೆ. ಹಾಗಾದರೆ ಫಾಲೋವಿಂಗ್ ಆರ್ ದ ಸಮ್ ಜನರಲ್ ಸ್ಟ್ರಾಟಜೀಸ್ ಟು ಟ್ಯಾಕಲ್ reproductive problems. First one, family planning. Planning and executing the rate of births by individual in controlled way, not to add to population explosion of the country, is called as a family planning. Il definition ಸಿಗ್ತದೆ ನೋಡ್ರಿ. Planning and executing the rate of births by individuals in a controlled way, not to add to population explosion of the country, is called as a family planning. Plans and programs in this regard were laid down and guided to the people of the country for the first time by Family Planning Association of India. At present, family planning programs are conducted under the Reproductive and Child Healthcare RCH programs. Next, awareness about reproductive problems. Campaign programs are undertaken by government and non-government organization NGO through both print and audio visual aids to educate the people about reproductive problems, to know the means to overcome the same. Introducing a sex education. The myth, misconception and superstitions prevailing in public, more particularly in teenagers, is a problem leading to reproductive disorders. Therefore, government has taken measures to educate the people on sex related issues to target teens. In this regard, government is introducing sex education at a school and college levels. Educating people of a marriageable age group. Marriage at early age will increase the rate of births. Therefore, government has undertaken a measure to educate people about appropriate age for the marriage, birth control options, pre and postnatal care to ensure reproductive health. Adequate infrastructure and medical facility. To attend the needs like contraception, pregnancy, delivery, abortion, infertility control and treatment of sexually transmitted diseases, the government is providing adequate infrastructure and medical experts, tools, techniques to ensure reproductive health. Promoting research. Intense research to improve and
discover reproductive health devices and modules is encouraged by government. Saheli, a weekly oral contraceptive pill, is one such a outcome. Okay, then stagnant laws. Okay, stagnant laws such as banning child marriage, banning amniocentesis to avoid a female ferticide, etc., are imposed by government to achieve reproductive health. What are contraceptives? Explain four different non-surgical contraceptive methods. Contraceptives are methods or devices which help to prevent unwanted pregnancies. Non-surgical contraceptives methods. First one, natural methods. Work on the principle of avoiding chances of womb and sperm meeting. Okay. Example, periodic abstinence, withdrawal or coitus interruptus, lactational amenorrhea. Barrier methods. They act as a mechanical obstructors and prevent the entry of semen into a fallopian tube. Example, condom, diaphragm, cervical caps, valves. Intrauterine devices, IUDs. Intrauterine device is a small flexible plastic or rubber of a copper object which is inserted into uterus. These intrauterine devices are presently available as the non-medicated IUDs. Example, lipase loop. Copper releasing IUDs are CUT, CU7, multilode 375, and the hormone releasing IUDs are progesterone, LNG20. They bring about contraception by different ways. Oral contraception, hormonal methods. This is the contraceptive method in which pills combinations that inhibit the secretion of FSH, follicle stimulating hormone, and LH, luteinizing hormone, and thus prevent the maturation of a Graafian follicle and ovulation. Implants and injectables. These are the progestogen and progestogen estrogen combinations that are used under the skin by females. Their function is similar to that of oral contraceptives. Explain any five types of assisted reproductive technologies. Okay, assisted reproductive technologies are in vitro fertilization, embryo transfer, that's IVF-ET. In this method, popularly known as the test tube baby program, ova from the wife or donor female and sperms from the husband or donor male are collected and are introduced to form zygote under simulated conditions in the laboratory. ZIFT, zygote intrafallopian transfer. The zygote are very early embryos are transferred into fallopian tube. IUT, intrauterine transfer. The embryos, more than 8 cells, are transferred into uterus to complete their further development. GIFT, gamete intrafallopian transfer of an ovum from a donor to female who cannot produce the ovum but can provide a suitable environment for the further growth. Artificial insemination. If a male partner is incapable of inseminating or suffering from azoospermia or oligospermia, then artificial insemination technique is employed. The semen is collected by her husband or from the semen bank where donor name is not disclosed and introduced into the vagina or uterus. ICSI, intracytoplasmic sperm injection. When the envelope of secondary oocytes are rigid, under such conditions, sperms are directly introduced into the cytoplasm of the ovum. It is a micro manipulation technique. IUI, intrauterine insemination. The semen collected from husband or a healthy donor is artificially introduced into the vagina or into uterus. Okay, up to now what we discussed human reproductive health. Okay, in next chapter we are going to discuss about what principles of inheritance and variation. We are going to discuss in
ನೆಕ್ಸ್ಟ್ ಕ್ಲಾಸ್. ಹೌದಾ? ಒಂದು ಸ್ವಲ್ಪ ಕನ್ನಡ, ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಹೆಚ್ಚು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಮಾಡ್ತೀನಿ. ಹಾಗಾದ್ರೆ ಸರ್ ಪ್ಯೂರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತ ಕೆಲವು ಜನ ಅನ್ಬೋದು. ಹಾಗಾದ್ರೆ ನಾನು ಪ್ಯೂರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ PUC ಸೆಕೆಂಡ್ ಇಯರ್ ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತದಲ್ಲ, ಅದಕ್ಕೆ ಪ್ಯೂರಾಗಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ವರ್ಡ್ಸ್ ನಂಗೆ ಅದರಲ್ಲಿ ಕನ್ನಡ ಗುರ್ತಿದ್ರೂ ನಿಮಗೆ ಇಂಗ್ಲೀಷಲ್ಲೇ ಗುರ್ತಾಗಲಿ. ಹೌದಾ? ಸ್ವಲ್ಪ ಅಲ್ಲಲ್ಲಿ ಊಟದ ಜೊತೆ ಉಪ್ಪಿನಕಾಯಿ ಥರ ಕನ್ನಡವನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ನೀವು ಅಡ್ಜಸ್ಟ್ ಆಗಬೇಕಾಗಿರೋದು ಅಲ್ಲಿ ಎಲ್ಲನೂ ಟ್ರಾನ್ಸ್ಲೇಟ್ ಮಾಡಿ ಕನ್ನಡಕ್ಕಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ. ಅದಕ್ಕೆ ಇಂಗ್ಲೀಷಲ್ಲೇ ಹೆಚ್ಚಿರಲಿ ಅಂತೇಳಿ ಹಿಂದಿನ ಕೆಲವು ವೀಡಿಯೋದಲ್ಲಿ ಪ್ಯೂರ್ ಹೆಚ್ಚು ಕಡಿಮೆ ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡೋವಂಥ ಕೆಲಸ ಮಾಡಿದ್ದೀನಿ. ಇವೇನಪ್ಪ ಅಂದರೆ ನಿಮ್ಗೊಂಥರ ಆಡಿಯೋ ನೋಟ್ಸ್ ಥರ ಯೂಸ್ಫುಲ್ ಆಗ್ತಾವ. ಹೌದಾ? ಕ್ವಶನ್ ಆನ್ಸರ್ಸ್ ಥರ ಆಡಿಯೋ ನೋಟ್ಸ್ ಥರ ಒಂದ್ಸಲ ಕೇಳೋದ್ರಿಂದ, ಪದೇ ಕೇಳೋದ್ರಿಂದ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿದ್ದೀನಿ. ಯಾಕಂದರೆ ಭಾಳ ಒದ್ದಾಡ್ತಾ ಇರ್ತೀರ ನೀವು ಕನ್ನಡ ಮೀಡಿಯಮ್ದಿಂದ ಹೋದ ಕೆಲವು ಎವ್ರೇಜ್ ಸ್ಟೂಡೆಂಟ್ ಏನಿರ್ತಿರಲ್ಲ, ಪಾಸ್ ಆಗ್ಲಿಕ್ಕೆ ತುಂಬ ಒದ್ದಾಡ್ತಿರ್ತಾರೆ. ಯಾಕಂದರೆ ಕನ್ನಡ ಮೀಡಿಯಮ್ದಿಂದ ಇಂಗ್ಲೀಷ್ ಮೀಡಿಯಮ್ಗೆ ನಿಮ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಸಮಯ ತೊಗೊಂಡು ಇರ್ಬೋದು, ಅಥವಾ ಏನೋ ತಿಳಿದೇ ಇರ್ಬೋದು. ಅಂತಹ ಕೇಸಲ್ಲಿ ಅದೊಂದು ಸ್ವಲ್ಪ ಟಾನಿಕ್ ಥರ ಹೆಲ್ಪ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಈ ವಿಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ನಿಮಗೇನು ಅವಶ್ಯಕತೆ ಇದೆ ಅನ್ನೋದನ್ನು ಮತ್ತೆ ಸರ್ ನಮಗೆ ಸ್ವಲ್ಪ ಹೆಚ್ಚು ಕನ್ನಡನೇ ಕೊಡಿ ಅಂದರೆ ಮಾಡೋಣ. ಆದರೆ ನೀವು ತಲೆಯಲ್ಲಿರಲಿ, ಹೊಂದ್ಕೋಬೇಕಾಗಿರೋದು ಕನ್ನಡ ಮೀಡಿಯಮ್ಗೆಲ್ಲ ಹೊಂದ್ಕೋಬೇಕಾಗಿರೋದು ಅಲ್ಲಿ ಇಂಗ್ಲೀಷ್ ಮೀಡಿಯಮ್. ನಿಮ್ಮ ನೆಕ್ಸ್ಟ್ ಜರ್ನಿ ಏನಿದೆಯೋ ಡಿಗ್ರಿದು ಅಥವಾ ಏನೋ ನೀವು MBBSಗೆ ಹೋಗೋರಾದರೆ, BScಗೆ ಹೋಗೋರಾದರೆ ಮ್ಯಾಕ್ಸಿಮಮ್ ಎಲ್ಲ ಕೋರ್ಸಸ್ಸು ನೀವು ಇಂಗ್ಲೀಷಲ್ಲೇ ಸ್ಟಡಿ ಮಾಡಬೇಕು. ನೀವು ನಾರ್ಮಲ್ ಕೋರ್ಸಸ್ಗೆ ಬರೋದ್ರೆ ಕನ್ನಡದಲ್ಲಿ ಸಿಗುತ್ತೆ. ಆದರೆ ಅದು BScಯನ್ನು ಬಿಟ್ಟು, ಆ BScಗಿಂತಲೂ ಯಾವುದೂ ಇಲ್ಲ, ಅದನ್ನು ಬಿಟ್ಟರೆ ಕನ್ನಡ ಮೀಡಿಯಮ್ಗೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬರಬೇಡ್ರಿ ಅದಕ್ಕೆ. ಹೌದಾ? ಸೈನ್ಸ್ ಹೋಗಿದ್ರೆ ಸೈನ್ಸ್ ಫೀಲ್ಡಲ್ಲಿ ಮುಂದುವರಿಬೇಕಂದ್ರೆ ನೀವು ಇಂಗ್ಲೀಷ್ ಹೋಗಲೇಬೇಕು. ಓಕೆನಾ? ಥ್ಯಾಂಕ್ ಯು.